ಈ ಹೊರ್ಗಡೆ ನೋಡೋರಿಗೆ ಸುಮಾರು ಜನಕ್ಕೆ ಡೌಟ್ ಬರುತ್ತೆ. ರಕ್ಷಿತಾ ಬಿಗ್ ಬಾಸ್‌ಗೋಸ್ಕರ ನಾಟಕ ಮಾಡ್ತಾಳಾ ಇಲ್ಲ ನಿಜವಾಗ್ಲೂ ಇಷ್ಟಪಡ್ತಾಳಾ ಅಂತ. ರಕ್ಷಿತಾ ತುಂಬ ಸತಿ ಹೇಳ್ತಾನೆ ಇರ್ತಾಳೆ ನನಗೆ ಗಿಲ್ಲಿ ಅಂದರೆ ಇಷ್ಟ ಅಂದ್ಬಿಟ್ಟು. ಆದರೆ ಒಂದೊಂದ್ಸಲಿ ಹೇಳ್ತಾಳೆ ನನಗೆ ಗಿಲ್ಲಿ ಥರ ಇಷ್ಟ ಅಂದ್ಬಿಟ್ಟು ಗಿಲ್ಲಿ ಅಲ್ಲ ಅಂತ. ಅವಳು ಹಾಗೆ ಯಾಕೆ ಹೇಳ್ತಾಳೆ ಅಂದರೆ ಗಿಲ್ಲಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ಅವ್ನಿಗೇನಾದ್ರು ತಂದ್ಕೊಡೋದಾಗಿರ್ಬೋದು, ಗಿಲ್ಲಿ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ರಕ್ಷಿತಾ ಮಧ್ಯದಲ್ಲಿ ಬರ್ತಾಳೆ ಗಿಲ್ಲಿನ ಸಪೋರ್ಟ್ ಮಾಡೋದಕ್ಕೆ. ರಕ್ಷಿತಾ ಅಷ್ಟೆಲ್ಲ ಕೇರ್ ಮಾಡ್ತಾಳೆ ಗಿಲ್ಲಿನ. ಆದರೆ ಕಾವ್ಯ ಗಿಲ್ಲಿನ ತುಂಬ ಕಡೆ ಬಿಟ್ಕೊಡ್ತಾನೆ ಇರ್ತಾಳೆ. ಗಿಲ್ಲಿ ಹತ್ರ ಮಾತು ಬಿಡ್ತಾಳೆ, ಗಿಲ್ಲಿನ ತುಂಬ ಕಡೆ ಬೈತಾಳೆ. ಆದ್ರೂ ಗಿಲ್ಲಿ ಕಾವ್ಯ ಹತ್ರ ಚೆನ್ನಾಗೇ ಇರ್ತಾನೆ. ರಕ್ಷಿತಾ ಗಿಲ್ಲಿನ ಇಷ್ಟಪಡೋದ್ರಿಂದ ನಾನು ಇಷ್ಟೆಲ್ಲ ಮಾಡಿದ್ರೂ ಕಾವ್ಯ ಹತ್ರ ಗಿಲ್ಲಿ ಚೆನ್ನಾಗವನೆ ಅಂತ ಅವಳಿಗೆ ಬೇಜಾರು. ಆ ವಿಚಾರದಿಂದನೇ ರಕ್ಷಿತಾಗೆ ಕಾವ್ಯ ಮೇಲೆ ಕೋಪ ಬಂದಿದ್ದು. ಕಾವ್ಯ ಯಾವಾಗ ಗಿಲ್ಲಿನ ಬಿಟ್ಲೋ ಆವಾಗ ರಕ್ಷಿತಾನೇ ಗಿಲ್ಲಿ ಜೊತೇಲಿ ಇದ್ದಿದ್ದು. ಕಾವ್ಯ ಗಿಲ್ಲಿ ಹತ್ರ ಏನಾದರೂ ಇದ್ಲು ಅಂದರೆ ರಕ್ಷಿತಾ ಸ್ವಲ್ಪ ದೂರ ಇರ್ತಾಳೆ. ಈ ಪುನೀತ್ ರಾಜ್ಕುಮಾರ್ದು ಅರಸು ಮೂವಿಯಲ್ಲಿದೆಯಲ್ಲ, ಹಂಗಿದೆ ಇವ್ರದ್ದು ನೋಡ್ತಾ ಇದ್ರೆ. ಆ ಥರ ಗಿಲ್ಲಿ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡವನೆ. ಒಂದು ಕಡೆ ಗಿಲ್ಲಿನ ಇಷ್ಟಪಡೋರು, ಇನ್ನೂ ಒಂದು ಕಡೆ ಗಿಲ್ಲಿ ಇಷ್ಟಪಡೋಳು. ಇವಾಗ ಗಿಲ್ಲಿಗೆ ಹೆಂಗಾಗಿದೆ ಅಂದರೆ ಅವಳಿಂದನೂ ದೂರ ಆಗಂಗಿಲ್ಲ, ಇವಳಿಂದನೂ ದೂರ ಆಗಂಗಿಲ್ಲ. ಗಿಲ್ಲಿ ಮೊದಲಿಂದನೂ ಕಾವ್ಯ ಹತ್ರ ಕ್ಲೋಸ್ ಆಗಿದ್ಬಿಟ್ಟವನೆ. ಆದರೆ ಅವನು ಒಂದು ಸಲ ಸ್ನೇಹ ಅಂತ ಮಾಡಿದ್ಮೇಲೆ ಅವ್ನು ಬಿಟ್ಕೊಡಲ್ಲ. ಆದರೆ ರಕ್ಷಿತಾ ಪಾಪ ಗಿಲ್ಲಿನ ಕೇರ್ ಮಾಡ್ತಾನೆ ಇರ್ತಾಳೆ. ಅವನಿಬ್ಬರೂ ಬಿಡೋ ಪರಿಸ್ಥಿತಿಯಲ್ಲಿಲ್ಲ. ಒಬ್ಬಳು ಗಿಲ್ಲಿಯಿಂದ ಗೆಲ್ಲೋದಕ್ಕೋಸ್ಕರ ಒಬ್ಬಳವಳೆ, ಈ ಕಡೆ ಗಿಲ್ಲಿನ ಇಷ್ಟಪಡೋಳು ಒಬ್ಬಳವಳೆ. ನೋಡೋರ್ಗೆ ಹಂಗೆ ಅನಿಸುತ್ತೆ. ಸೇಮ್ ಅರಸು ಪಿಕ್ಚರಲ್ಲಿ ನೋಡ್ದಂಗೆ ಇದೆ ಗಿಲ್ಲಿದು, ಕಾವ್ಯದು, ರಕ್ಷಿತಾದು. ಇದು ನೋಡ್ದಂಗೆ ನಮಗೆ ಗೊತ್ತಾಗೋದು ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಾಳೆ. ಆದರೂ ಅವಳು ಒಂದೊಂದ್ಸಲಿ ಯಾಕೆ ಗಿಲ್ಲಿನ ಇಷ್ಟ ಇಲ್ಲ ಅನ್ನೋ ರೀತಿ ಆಡ್ತಾಳೆ ಅಂದರೆ, ನಾನು ಇಷ್ಟು ಮಾಡಿದ್ರೂ ಗಿಲ್ಲಿ ಕಾವ್ಯ ಜೊತೆ ಚೆನ್ನಾಗವಳೆ ಅಂದ್ಬಿಟ್ಟು, ಅವನೇ ಅಂದ್ಬಿಟ್ಟು. ಯಾಕಂದರೆ ಎಲ್ರಿಗೂ ಅದು ಅನಿಸತ್ತೆ. ಯಾಕಂದರೆ ಇವಾಗ ಅವನಿಗೋಸ್ಕರ ಅಷ್ಟು ಕೇರ್ ಮಾಡಿ ಎಲ್ಲ ಊಟ ತಂದ್ಕೊಡೋದು ಇಷ್ಟೆಲ್ಲ ಮಾಡಿನೋ, ಯಾಕಂದರೆ ಅವಳು ಕಾವ್ಯ ಗಿಲ್ಲಿನ ಕೇರ್ಲೆಸ್ಸಾಗಿ ನೋಡಿ ಅವರು ಇವ್ರ ಹತ್ರ ಬಿಟ್ಕೊಟ್ಟು ಕೀಳಾಗಿ ನೋಡಿ ಅಂಥವಳ ಜೊತೆ ಇವನು ಮತ್ತೆ ಒಂದಾದರೆ ರಕ್ಷಿತಾ ಕೋಪ ಬಂದೇ ಬರುತ್ತೆ. ಅದರಿಂದ ರಕ್ಷಿತಾ ಪಾಪ ಒಂದೊಂದ್ಸಲಿ ಗಿಲ್ಲಿ ಇಷ್ಟ ಇಲ್ಲ ಅನ್ನೋ ಥರ ಆಡ್ತಾಳೆ. ಆದರೆ ಆ ಮನೇಲಿ ಎಲ್ಲರಿಗಿಂತ ಜಾಸ್ತಿ ರಕ್ಷಿತಾ ಗಿಲ್ಲಿ ಅಂದ್ರೇ ಇಷ್ಟ. ತುಂಬ ಜನಕ್ಕೆ ಕಾವ್ಯ ಅಂದರೆ ಇಷ್ಟನಾ ಇಲ್ಲ ರಕ್ಷಿತಾ ಗಿಲ್ಲಿ ಅಂದರೆ ಇಷ್ಟನಾ ಕಮೆಂಟಲ್ಲಿ ಹೇಳಿ. ಆದರೆ ನನಗೆ ರಕ್ಷಿತಾ ಗಿಲ್ಲಿ ಅಂದರೆ ಇಷ್ಟ. ಯಾಕಂದರೆ ಇವರಿಬ್ಬರು ತಮಾಷೆ ಮಾಡೋದು, ಗಿಲ್ಲಿ ರಕ್ಷಿತಾನ ಹೊಡೆಯೋ ರೀತಿ ತಮಾಷೆ ಮಾಡೋದು, ಮತ್ತು ರಕ್ಷಿತಾ ಮಾತಾಡೋದು, ಗಿಲ್ಲಿಗೆ ಸಪೋರ್ಟ್ ಮಾಡೋದು, ಗಿಲ್ಲಿಗೆಲ್ಲ ತಂದುಕೊಟ್ಟು ಕೇರ್ ಮಾಡೋದು, ಅವರಿಬ್ಬರ ಜೊತೆಯಲ್ಲಿ ಬೇರೆಯವ್ರನ್ನ ರೇಗಿಸೋದು ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಾವ್ಯ ಗಿಲ್ಲಿ ಅಂತ ಬಂದರೆ ಕಾವ್ಯ ಗಿಲ್ಲಿನ ಬಿಟ್ಕೊಡೋದು, ಅವಳ ಆಟ ಬಂತು ಅಂದರೆ ಅವಾಗ ಗಿಲ್ಲಿ ಹತ್ರ ಬರೋದು, ಮತ್ತು ಗಿಲ್ಲಿನ ಬಿಡೋದು, ಗಿಲ್ಲಿನ ಕೀಳಾಗಿ ಮಾತಾಡೋದು, ಅವರು ಇವ್ರ ಹತ್ರ ಹೋಗಿ ಕೂತ್ಕೊಂಡು ಬೇರೆ ರೀತಿಯೇ ಗಿಲ್ಲಿ ಮಾತಾಡೋದು ನೋಡಿದ್ರೆ ನನಗೆ ಇವರಿಬ್ಬರು ಇಷ್ಟ ಇಲ್ಲ. ನಿಮ್ಗೆ ಯಾರು ಇಷ್ಟ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಗಿಲ್ಲಿ ರಕ್ಷಿತಾ ಜೋಡಿ ಇಷ್ಟನಾ ಕಾವ್ಯ ಗಿಲ್ಲಿ ಜೋಡಿ ಇಷ್ಟನಾ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.